ಜಾಯಿಂಟ್ ಪೇನ್ ಅಂದರೆ ಏನು ಮತ್ತು ಇದು ಯಾಕೆ ಬರುತ್ತೆ ಮತ್ತು ಇದಕ್ಕೇನು ಪರಿಹಾರ ಸರ್? ತೂಕ ಜಾಸ್ತಿ ಇದ್ದವರಿಗೆ ಮಾಮೂಲಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಭಯ, ಅನುಮಾನ, ಎಫ್ ಡಿ ಅಂತ ಹೇಳ್ತೀವಿ. ನೀವು ಬೇರೆ ಎಫ್ ಡಿ ಇಲ್ಲ ಅಂದ್ರೂ ಈ ಎಫ್ ಡಿ ಅನ್ನೋದು ಪ್ರತಿಯೊಬ್ಬರಿನಲ್ಲಿ ಇದೆ. ಇವೆರಡು ಈ ಡಿಪಾಸಿಟ್ನ ತೆಗೆದು ಬಿಡ್ರಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಜಾಯಿಂಟ್ ಪೈನ್ ಅನ್ನೋದೆಲ್ಲ ಮುಖ್ಯ, ನೀವು ಮುಖ್ಯ, ನಿಮ್ಮ ಜೀವನ ಮುಖ್ಯ. ಅದು ಬಿಟ್ಟು ನೋವಾಗಿದೆ, ನಾನು ಇನ್ನಾಗಲ್ಲ, ನಾನು ಓಡಾಡೋಕ್ಕಾಗಲ್ಲ ಅಂತೇಳಿ ಮೊಣಕಾಲು ಇಟ್ಕೊಂಡು ಕೂತ್ಕೋಬೇಡಿ. ಸೊ ಇದು ಯಾವ ವಯಸ್ಸಲ್ಲಿ ಯೂಶಲಿ ಬರುತ್ತೆ ಮತ್ತು ಯಾವ ಜನರಿಗೆ ಜಾಸ್ತಿ ಬರುತ್ತೆ ಸರ್? ಹೆಣ್ಮಕ್ಳು ಜಾಸ್ತಿ ಸಫರ್ ಮಾಡ್ತಾರೆ ಇದರಿಂದ. ರೊಮಟೈಟಿಸ್ ಆರ್ಥ್ರೈಟಿಸ್ ಬರೋಕ್ಕೆ ಕಾರಣ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದೇ ಆಟೋ ಇಮ್ಯೂನ್ ಡಿಸೀಸ್. ಇದೊಂದು ಗೂಬೆ ಕುಂಟಿಸುವಂಥ ವಿಧಾನ. ದಿನನಿತ್ಯ ನಾವು ಅರಿಶಿನ ಮತ್ತು ತುಳಸಿ, ನಿಮ್ಮ ಕೈನಲ್ಲಿ ನಿಮ್ಮ ಮನೆಯಲ್ಲಿ ಸಿಕ್ಕುವಂಥದ್ದು ದಾಲ್ಚಿನ, ಇವನ್ನ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡೀರಿ. ನೋವು ಖಂಡಿತವಾಗಿ ಕಡಿಮೆ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸುಬ್ಬಯ್ಯ ಅವರು, BHMS ಡಿಪ್ಲೊಮಾ ಇನ್ ಯೋಗ ಮತ್ತು PG ಡಿಪ್ಲೊಮಾ ಇನ್ ಸೈಕಾಲಜಿ. ಇವತ್ತು ನಾವು ಬನ್ನಿ ಅವರ ಮೊದಲಿಗೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ಕಾರ. ಇವತ್ತು ನಾನು ಒಂದು ಭಾಳ ಮನೆಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ವಿಶೇಷವಾಗಿ ಹಿರಿಯರಿರುವಂಥ ಮನೆಗಳಲ್ಲಿ. ಅದು ಯಾವುದು ಅಂದರೆ ಜಾಯಿಂಟ್ ಪೇನ್, ಅದನ್ನು ಕನ್ನಡದಲ್ಲಿ ಸಂಧಿವಾತ ಅಂತ ಕರಿತೀವಿ, ಮತ್ತು ಮೊಣಕಾಲು ನೋವು, ಜೊತೆಗೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್. ಈ ಮೂರು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಸಂಧಿವಾತ ಅಂದರೆ ಏನು, ಜಾಯಿಂಟ್ ಪೇನ್ ಅಂದರೆ ಏನು, ಅದು ಯಾರಿಗಿದೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೀನಿ. ಅಥವಾ ನನಗೆ ಬರ್ತಿರೋದು ಇದೇ ಜಾಯಿಂಟ್ ಪೇನ್ ಅಂತ ಅರ್ಥ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಸರ್, ಇದು ಏನು ಮತ್ತು ಇದು ಯಾಕೆ ಬರುತ್ತೆ ಮತ್ತು ಇದಕ್ಕೇನು ಪರಿಹಾರ ಸರ್? ಇದು ಜಾಸ್ತಿ ಜನಕ್ಕೆ ಓವರ್ ವೆಯ್ಟ್ ಅಂತಲೇ ಹೇಳ್ತೀವಿ. ತೂಕ ಜಾಸ್ತಿ ಇದ್ದವರಿಗೆ ಮಾಮೂಲಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ರೊಮಟೈಡ್ ಆರ್ಥ್ರೈಟಿಸ್, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿದಾಗ ಎರಡು ವಿಭಿನ್ನವಾದ ಪದ್ಧತಿಗಳು, ನೋವುಗಳು. ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಜಾಯಿಂಟ್ ನಮ್ಮ ಮೂಲೆಗಳಲ್ಲಿ ರಬ್ಬಾಗಿರುವಂಥದ್ದು, ತೂಕ ಜಾಸ್ತಿಯಾಗಿ ಪಕ್ಕಕ್ಕೆ ಹೋಗುವಂಥವು, ಅಂದರೆ ಪೂರ್ತಿಯಾಗಿ ಜರುಗಲ್ಲ, ಆದರೆ ಹೀಗೆ ಸ್ವಲ್ಪ ದೂರ ಆಗಿಂದ ಇರುತ್ತೆ. ಇವೆಲ್ಲ ಆಗ್ತಾ ಇರೋದನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿದ್ವಿ. ಈ ಕಾರ್ಟ್ಲೇಜಸ್ ಹೋಗುತ್ತೆ, ಮಧ್ಯದಲ್ಲಿ ಒಂದು ಕುಷನ್ ಇರುತ್ತೆ, ಅದು ಬ್ರೂಸೈಟಿಸ್ ಅಂತ ಹೇಳಿ. ಆ ಬ್ರೂಸೈಟಿಸ್ ಹಿಂಗೆ ರಬ್ ಆಗಿಬಿಟ್ಟು ಒಂದು ಆಸ್ಟಿಯೋಆರ್ಥ್ರೈಟಿಸ್. ರೊಮಟೈಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿದ್ದಾಗ ನಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಇರೋವಂಥವ್ರಿಗೂ ಅಥವಾ ಇನ್ಫ್ಲಮೇಷನ್ ಫ್ರೀಕ್ವೆಂಟ್ ಆಗಿ ಯಾವುದೋ ಒಂದು ಕಾಯಿಲೆಗಳು ಬರ್ತಾ ಇರೋವಂಥವ್ರಿಗೆ ಆ ಸ್ಟೆಪ್ಟೋಕಾಕಲ್ ಇನ್ಫೆಕ್ಷನ್, ಬೇರೆ ಬೇರೆ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಇರ್ಬೋದು, ಅದು ರಕ್ತ ಪ್ರಸರಣದಲ್ಲಿ ಆಗುವಂಥದ್ದು. ಇದು ರೊಮಟೈಟಿಸ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದರಿಂದ ಪ್ರತಿಯೊಬ್ಬರೂ ಜಾಸ್ತಿ ಜನ ನೋವು ತಿಂತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಪ್ರತಿಯೊಂದು ಕೆಮ್ಮು, ನೆಗಡಿ, ಅದು ಇದು ಮೆಡಿಸಿನ್ಸ್ ತಿಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಯಾವಾಗ ನಮಗೂ ಕಾಯಿಲೆಗಳನ್ನ ತಡೆಯೋ ಶಕ್ತಿ ಇಲ್ವೋ ಆವಾಗ ಅದು ಇನ್ಫೆಕ್ಷನ್ಸು ನಮ್ಮ ಶರೀರ ಎಲ್ಲನೂ ವ್ಯಾಪ್ತಿಯಾಗುತ್ತೆ. ಅದು ಕೆಲವರಲ್ಲಿ ರೊಮಟೈಟಿಸ್ ಆರ್ಥ್ರೈಟಿಸ್ ಅನ್ನೋ ಹೆಸರಿನಲ್ಲಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇದರಿಂದ ಹಾರ್ಟ್ ಬ್ಲಾಕ್ಸ್ ಆಗ್ತಾಯಿದೆ, ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಸ್ಟ್ರೋಕ್ ಆಗ್ತಾಯಿದೆ. ನಾರ್ಮಲ್ ಆಗಿ ಪೇಯ್ನ್ ಕಿಲ್ಲರ್ ತಗೋಬೇಡಿ ಅಂತ ಹೇಳ್ತೀವಿ. ಮತ್ತು ಪೇಯ್ನ್ ಕಡಿಮೆ ಆಗೋದು ಹೇಗೆ ಅಂತ ಹೇಳಿದ್ದಾಗ, ನಮ್ಮಲ್ಲಿ ಎಂಡಾರ್ಫಿನ್ ಅನ್ನೋದು ಕಡಿಮೆ ಆಗಿದ್ದಾಗ ಮಾತ್ರ ನೋವಾಗುವಂಥದ್ದು. ಆ ಎಂಡಾರ್ಫಿನ್ನು ಅರಿಶಿನ, ಮುಂಚೆ ನಮ್ಮವ್ರಿಗೆ ಯಾವುದೇ ನೋವು ಬಂದರೂ ಏನೇ ಮಾಡಿದ್ರು ಅರಿಶಿನ ನೀರು ಕುಡಿಸಿ ಅಂತ ಹೇಳ್ತಾ ಇದ್ರು, ಹಚ್ಚುವಂಥವ್ರು ಇದೆಲ್ಲ ಮಾಡ್ತಾಯಿದ್ರು. ಈಗ ಇಲ್ಲವೇ ಇಲ್ಲ. ಈಗ ಅದು ಮಾಮೂಲಾಗಿ ಅಪ್ಪರ್ ಲಿಪ್ ಅಂತೇಳಿ ಲೇಡೀಸ್ ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಅವರಲ್ಲಿ ಎಂಡಾರ್ಫಿನ್ಗಿಂತನೂ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ನಮ್ಮ ಶರೀರದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನಿಂದನೂ ಒನ್ ಆಫ್ ದಿ ಕಾಸ್ ಫಾರ್ ದಿ ಪೇಯ್ನ್.
ನೋವುಗಳು ಸರ್ವೇ ಸಾಮಾನ್ಯ ಅಂದ್ಕೊಂಡವ್ರಿಗೆ ಏನು ಮಾಡೋಕ್ಕಾಗಲ್ಲ. ಆದರೆ ಸರ್ವೇ ಸಾಮಾನ್ಯ ಅಲ್ಲ, ನಾನು ನೋವಿನಿಂದ ಆಚೆ ಬರಬೇಕು ಅನ್ನೋರಿಗೆ ಏನಾದರೂ ಸಲಹೆ ಕೊಡ್ಬೋದು. ಏನು ಅಂತ ಹೇಳಿದರೆ, ದಿನನಿತ್ಯ ನಾವು ಅರಿಶಿನ ಮತ್ತು ತುಳಸಿ, ನಿಮ್ಮ ಕೈನಲ್ಲಿ ನಿಮ್ಮ ಮನೆಯಲ್ಲಿ ಸಿಕ್ಕುವಂಥವು ದಾಲ್ಚಿನ, ಇವನ್ನ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡೀರಿ. ನೋವು ಖಂಡಿತವಾಗಿ ಕಡಿಮೆ ಆಗುತ್ತೆ. ಓಕೆ, ಸುಲಭವಾಗಿ. ಅದು ಎಲ್ಲಿ ಹುಡುಕಬೇಕಾಗಿಲ್ಲ. ಈ ಪದಾರ್ಥಗಳಿಗೆ ಮನೆಯಲ್ಲಿ ಇಲ್ಲ ಅನ್ನೋದಿಲ್ಲ. ಬಡವರು ಶ್ರೀಮಂತರು ಏನು ವ್ಯತ್ಯಾಸ ಇಲ್ಲ. ಒಂದು ಮನೆಯಲ್ಲಿನೂ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಕುಡೀರಿ. ಹೇಗೆ ಸರ್ ಅದನ್ನು? ಅರಿಶಿನ, ತುಳಸಿ, ದಾಲ್ಚಿನ ಚಕ್ಕೆ ಅಂತ ಕರಿತೀವಿ ಮಾಮೂಲಾಗಿ. ಆ ಚಕ್ಕೆನ 3 ಸಾಕು. ಯಾವುದ್ರಲ್ಲಿ ಹಾಕಬೇಕು? ನೀರಿನಲ್ಲಿ ಹಾಕ್ಬಿಟ್ಟು, ಹಾಲೇನು ಬೇಕಾಗಿಲ್ಲ ಸರ್. ನೀರಿನಲ್ಲಿ ಹಾಕ್ಬಿಟ್ಟು ಒಂದು 100 ml ನೀರು ಹಾಕಿದರೆ ಒಂದು 75-50 ml ಆಗುವಷ್ಟು ಚೆನ್ನಾಗಿ ಕುದಿಸಿರಿ. ಕುದಿಸಿದ ಮೇಲೆ ಹಾಕಿದ್ದಾಗ ಅದು ನಿಜವಾಗ್ಲೂ ಕುಡಿದಾಗ ತುಂಬ ಟೇಸ್ಟು ಇರುತ್ತೆ, ಚೆನ್ನಾಗಿರುತ್ತೆ. ಬೆಲ್ಲ, ಸಕ್ಕರೆ ಅಂತೂ ಹಾಕ್ಬೇಡ್ರಿ. ಮತ್ತು ಇನ್ನೊಂದು ಅದು ಅಡಿಷನ್ ಮಾಡಿದ್ದಾಗ ನಾವು ಸಕ್ಕರೆ ಹಾಕುವಂಥವರೇ ಜಾಸ್ತಿ ಜನ. ಕಷಾಯ ಅಂತ ಹೇಳಿದ್ದಾಗ ನಮ್ಮ ಯಾವುದೇ ಕಾರಣಕ್ಕೂ ಬೆಲ್ಲ ಬಿಟ್ಟು ಸಕ್ಕರೆ ಹಾಕ್ಬಾರ್ದು. ಅದು ವೈಟ್ ಬೆಲ್ಲ ಹಾಕಬೇಡಿ. ವೈಟ್ ಬೆಲ್ಲನೂ ಮಾಮೂಲಾಗಿ ಸಲ್ಫರ್ ಕಂಟೆಂಟ್ನಿಂದ ಕ್ಲೀನ್ ಮಾಡ್ತೀವಿ. ಸಲ್ಫರು ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಉಪಯೋಗಿಸಿದರೆ ವೈಟ್ ಆಗುತ್ತೆ. ಅದು ಬೇಡ. ಕಪ್ಪು ಇದ್ದಾಗ ಅವು ಬೇಕಾಗಿಲ್ಲ. ಕೆಮಿಕಲ್ಸ್ನಿಂದ ಕ್ಲೀನ್ ಮಾಡ್ಕೋಬೇಕಾಗಿಲ್ಲ. ಯಾವುದೇ ಆಗಲಿ ಫ್ಯಾಬ್ರಿಕೇಷನ್ಸ್ ಬಂದು ನಮ್ಮ ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್ ಅಂತ ಹೇಳ್ತೀವಿ. ಫೀಲ್ ಹ್ಯಾಪಿ ಕೆಮಿಕಲ್ಸ್, ಎಂಡಾರ್ಫಿನ್, ಅಡ್ರಿನಲಿನ್, ಡೋಪಮೈನ್, ಯಾವುದೇ ಆಗಲಿ. ಈಗ ಇಂಜೆಕ್ಷನ್ಸು ನರಗಳಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದು ಜಾಯಿಂಟಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೊಡೋದೇನು? ಡೋಪಮೈನ್, ಕಾರ್ಟಿಕೋಸ್ಟೆರಾಯ್ಡ್. ಸ್ಟೆರಾಯ್ಡ್ ಕೊಟ್ಟಿದ್ದ ದಿನ 1 ವಾರ, 15 ದಿನ, 1 ತಿಂಗಳು, ಮ್ಯಾಕ್ಸಿಮಮ್ 2 ತಿಂಗಳ ಮೇಲೆ ಅದು ಪ್ರಭಾವ ಇರೋದಿಲ್ಲ. ಮತ್ತೆ ಅದೇ ನೋವು ಬರುತ್ತೆ. ಅದು ಬದಲಾಗಿ ನಿಮ್ಮಲ್ಲಿ ನೀವು ಸೆಕ್ರೆಟ್ ಮಾಡಿಕೊಂಡ್ರಿ. ಜಾಯಿಂಟ್ ಪೇನ್ ಅನ್ನೋದು ತುಂಬ ಕೀಳ್ಮಟ್ಟದಲ್ಲ. ಈಗ ನಾವೇನು ಹೇಳ್ತೀವಿ, ಕಾಯಿಲೆ ಬರೋದು ಒಂದು ವಾರ್ನಿಂಗ್ ಸಿಗ್ನಲ್. ನಿಮಗೊಂದು ಈ ರೀತಿ ಇದೆ, ಇದನ್ನು ನೀವು ಜೋಪಾನ ಮಾಡಿ, ಈ ಅವಯವನ ಜೋಪಾನ ಮಾಡಿಲ್ಲ ಅಂದರೆ ಇನ್ನಷ್ಟು ರೂಪಾಂತರ ಆಗಿ ನಿಮಗೆ ತೊಂದರೆ ಕೊಡುತ್ತೆ ಅನ್ನೋದಕ್ಕೆ ಕಾರಣಗಳು ತೋರಿಸ್ತಾ ಇದೆ ಬಿಟ್ಟು ಅದು ದೊಡ್ಡ ಹಿಂಸೆ ಕೊಡೋದಕ್ಕಲ್ಲ, ಅಥವಾ ಅದನ್ನು ನಿಮ್ಮನ್ನು ಸಾಯಿಸಲ್ಲ. ನೀವು ಯಾವುದರಿಂದ ಭಯದಿಂದ ಆಗ್ತೀರಾ, ಇದು ನಿನಗೆ ವಾಸಿ ಆಗಲ್ಲ, ನಿಮ್ಮನ್ನು ಇದನ್ನು ಜೀವನ ಪರ್ಯಂತರ ಅನುಭವಿಸಬೇಕು ಅಂತ ಯಾವಾಗ ನಮ್ಗೆ ಅನಿಸುತ್ತೋ ಆವಾಗಲೇ ಆ ಭಯದಿಂದಾನೇ, ಭಯ, ಅನುಮಾನ, FD ಅಂತ ಹೇಳ್ತೀವಿ. ನೀವು ಬೇರೆ FD ಇಲ್ಲ ಅಂದ್ರೂ ಈ FD ಅನ್ನೋದು ಪ್ರತಿಯೊಬ್ಬರಿನಲ್ಲಿ ಇದೆ. ಫಿಯರ್ ಆ್ಯಂಡ್ ಡೌಟ್ ಅಂತ. ಡೌಟ್. ಇವೆರಡು ಈ ಡಿಪಾಸಿಟ್ನ ತೆಗೆದು ಬಿಡ್ರಿ. ಆ ಫಿಕ್ಸೆಡ್ ಡಿಪಾಸಿಟ್ ನಿಮ್ಮಲ್ಲಿ ಇಟ್ಕೊಂಡಿದ್ದಷ್ಟು ನಿಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ, ದೈಹಿಕವಾಗಿ ಪ್ರತಿಯೊಂದೂ ಹಾಳು ಮಾಡ್ಕೊಳ್ತಾ ಇದ್ದೀರ. ದಯವಿಟ್ಟು ನಾನು ಕೇಳ್ಕೊಂಡೋದಿಷ್ಟೇ, ನಿಮ್ಮ ಜಾಯಿಂಟ್ ಪೈನ್ ಅನ್ನೋದೆಲ್ಲ ಮುಖ್ಯ, ನೀವು ಮುಖ್ಯ, ನಿಮ್ಮ ಜೀವನ ಮುಖ್ಯ. ಅದು ಬಿಟ್ಟು ನೋವಾಗಿದೆ, ನಾನು ಇನ್ನಾಗಲ್ಲ, ನಾನು ಓಡಾಡೋಕ್ಕಾಗಲ್ಲ ಅಂತೇಳಿ ಮೊಣಕಾಲು ಇಟ್ಕೊಂಡು ಕೂತ್ಕೋಬೇಡಿ. ಮೊಣಕಾಲು ನೋವು ಮತ್ತು ಜಾಯಿಂಟ್ ಪೇನ್, ಅಂದರೆ ಜಾಯಿಂಟ್ ಪೇನಲ್ಲೇ ಮೊಣಕಾಲು ನೋವು ಕೂಡ ಬರುತ್ತೆ ಅಷ್ಟೇ. ಓಕೆ, ಸಂಧಿವಾತದಲ್ಲೇ ಇದು ಕೂಡ ಅಂದರೆ ಇದು 2 ಸರ್. ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂಥ ಊತ. ರೊಮಟೈಟಿಸ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಮೂಳೆಗಳಿಗೆ ಬರುತ್ತೆ, ಆದರೆ ಅದು ಇನ್ಫ್ಲಮೇಷನ್ನಿಂದ ನಮ್ಮ ಶರೀರದಲ್ಲಿ ವ್ಯಾನಪ್ರಾಣ ಕರೆಕ್ಷನ್ ಅಂತ ಹೇಳ್ತೀವಿ. ವ್ಯಾನಪ್ರಾಣ ಕರೆಕ್ಷನ್ ಮಾಡಿದ್ದಾಗ ಈ ರೊಮಟೈಟಿಸ್ ಆರ್ಥರೈಟಿಸ್ ಅನ್ನೋದು ಖಂಡಿತವಾಗಿ ಕಡಿಮೆ ಆಗಿರೋವು ಉದಾಹರಣೆಗಳು ಬೇಕಾದಷ್ಟಿದೆ. ಆ ರೊಮಟೈಟಿಸ್ ಆರ್ಥರೈಟಿಸ್ಗೆ ಬರೋ ಕಾರಣ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದೇ ಆಟೋ ಇಮ್ಯೂನ್ ಡಿಸೀಸ್. ಅದು ಬಿಟ್ಟು ಬೇರೆ ಇನ್ನೇನು ವಿಚಿತ್ರವಾಗಿ ಎಲ್ಲಿಂದಾನೋ ಬಂದು ನಮ್ಮ ಮೇಲೆ ಕೂತ್ಕೊಂಡಲ್ಲ. ಇದೊಂದು ಗೂಬೆ ಕುಂಡಿಸೋವಂಥದ್ದು ವಿಧಾನ. ನಾವು ಫಸ್ಟ್ ಬಂದು ಮೆಂಟಲ್ ಕೆಪಾಸಿಟಿ, ಐ ಕ್ಯಾನ್ ಬೇರ್ ಇಟ್ ಅನ್ನೋದು. ನಾನು ಯಾಕೆ ತಡೆಯೋಕ್ಕಾಗಲ್ಲ ಅಂತೇಳಿ ಹುಣಸೆ ಬೀಜ ಇದೆಯಲ್ಲ ಸರ್, ಹುಣಸೆ ಬೀಜ ನಮ್ಮ ಅಜ್ಜಿ, ನಮ್ಮವರು ಬೇಕಾದಷ್ಟು ಜನ ನಮ್ಮ ಹಳ್ಳಿನಲ್ಲಿ ಮಾಡೋವಂಥವ್ರು ಹುಣಸೆ ಬೀಜ ನೆನೆಸ್ಬಿಟ್ಟು ಅದನ್ನು ಅಗಿಯೋವಂಥವ್ರು. ಅದರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ತಿಂತಿದ್ವಿ ಚಿಕ್ಕವರಿದ್ದಾಗ, ಅದನ್ನು ಸುಟ್ಟು ಬೆಂಕಿನಲ್ಲಿ ಹಾಕೋ ಒಲೆಲಿಟ್ಟು ಏನೋ ಮಾಡಿ ಸುಟ್ಟು ಅದನ್ನು ನಿಧಾನವಾಗಿ ಅಗಿತಾ ಇದ್ರು. ಅದು ನೆನೆಸ್ಬಿಟ್ಟು ತಿನ್ಬೋದು. ಅಲ್ಲಿ ಇಲ್ದಿರೋರಾದರೆ ನೆನೆಸ್ಬಿಟ್ಟು ತಿಂತಾರೆ. ನಾವು ಅಲ್ಲಿರೋವಂಥವ್ರು ಬಾಯಿನಲ್ಲಿ ಹಾಕ್ಕೊಂಡು ನಿಧಾನವಾಗಿ ಜಗ್ಗಿದ್ರೆ ಅದು ಖಂಡಿತವಾಗಿ ಮೊಣಕಾಲಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿರೋ ಬೇಕಾದಷ್ಟು ಉದಾಹರಣೆ ಇದೆ. ನ್ಯಾಚುರಲ್ ರೆಮಿಡೀಸ್
ಇದನ್ನಲ್ಲಿ ತುಂಬ ಒದ್ದಾಡಿ ಮಾಡಬೇಕಾಗಿರೋದು ಏನಿಲ್ಲ. ಆದರೆ ನಿಮ್ಗೆ ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾಗ ಇದು ನ್ಯಾಚುರಲ್ ರೆಮಿಡೀಸು ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದಾಗಿರೋಂಥ ಮೆಡಿಸಿನ್ಸು, ಅದರ ಜೊತೆಯಲ್ಲಿ ಈ ಪ್ರಾಣಾಯಾಮಗಳು ಇವನ್ನ ನಮ್ಮ ಶರೀರ ಶಕ್ತಿ ಹೇಗೆ ವೃದ್ಧಿಗೊಳಿಸ್ಕೋಬೇಕು ಅನ್ನೋದು ನಮ್ಗೆ ಅರ್ಥಕೊಂಡ್ರೆ ಬೇಕಾದಷ್ಟು ಉಪಯೋಗ ಇದೆ. ಸೊ ಇದು ಯಾವ ವಯಸ್ಸಲ್ಲಿ ಯೂಶಲಿ ಬರುತ್ತೆ ಮತ್ತು ಯಾವ ಜನರಿಗೆ ಜಾಸ್ತಿ ಬರುತ್ತೆ ಸರ್? ಹೆಣ್ಮಕ್ಳು ಜಾಸ್ತಿ ಸಫರ್ ಮಾಡ್ತಾರೆ ಇದರಿಂದ? ಹೌದು, ಹೆಣ್ಮಕ್ಳು ಅಂತ ಹೇಳಿದ್ರೆ ಮಕ್ಕಳಾದಮೇಲೆ ಅವ್ರ ಶರೀರ ಊಬುಗಾಯ ಆಗುತ್ತೆ. ಆ ಊಬುಗಾಯ ಆಗಿದ್ದಾಗ ಆಟೋಮೆಟಿಕ್ ಆಗಿ ಜಾಯಿಂಟ್ ಪೈನ್ ಬಂದೇ ಬರುತ್ತೆ ದಪ್ಪ ಆದಮೇಲೆ. ಆ ದಪ್ಪ ಅನ್ನೋದನ್ನು ಅವರು ಕಡಿಮೆ ಮಾಡಿಕೊಂಡ್ರೆ, ಈಗ ಫಾರಿನ್ ಕಂಟ್ರೀಸ್ನಲ್ಲಿ ಜಾಯಿಂಟ್ ಪೈನ್ಸ್ ಸ್ವಲ್ಪ ಕಡಿಮೆನೇ, ಯಾಕಂದರೆ ಅವರು ಟ್ರಿಮ್ ಆಗಿರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಮ್ಮವ್ರು ಹಂಗೆ ಇಲ್ಲ, ಹೆಂಗಿದ್ರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಯಜಮಾನರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ತಪ್ಪಿಲ್ಲ, ನಮ್ಮ ಕಲ್ಚರ್ ಅದು. ಆದ್ರೂ ಮೈ ತುಂಬ ದಪ್ಪ ಮಾಡ್ಕೋಬೇಡಿ ನನ್ನ ಸಲಹೆ. ಎಕ್ಸಾಕ್ಟ್ಲಿ. ಒಬ್ಬ ತಂಗಿ ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ, ಯಾವುದೇ ಹೆಣ್ಮಗು ಆಗಲಿ ಯಾರೇ ಆಗಲಿ ನಮ್ಮವರನ್ನು ಅಭಿಮಾನದಿಂದ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ದಪ್ಪ ಆಗಬೇಡಿ. ಸೊ ದಪ್ಪ ಯಾಕೆ ಆಗ್ತಾರೆ ಹೆಣ್ಮಕ್ಳು ಅಂದರೆ, ಈಗ ಮನೇಲಿ ಸುಮ್ಮನೆ ಇದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಅಂದರೆ ಈಗ ಒಬ್ಬ ಹೆಣ್ಮಗಳು ಇದು ಮದುವೆ ಆಗಿ ಮಗು ಆದಮೇಲೆ ಅವಳಿಗೊಂದು ಸ್ವಲ್ಪ ನ್ಯಾಚುರಲಿ ಒಂದು ಸ್ವಲ್ಪ ದಪ್ಪ ಆಗ್ತಾಳೆ, ಬಿಕಾಸ್ ಅವಳು ಪ್ರೆಗ್ನೆಂಟ್ ಆದ ದಪ್ಪ ಆಗಿರ್ತಾಳೆ ಅಲ್ವಾ? ಆಮೇಲೆ ಎಷ್ಟೋ ಜನ ನಾನು ಸ್ಟಡಿ ಮಾಡಿದಾಗ ತಿಳ್ಕೊಂಡಿದ್ದೀನಿ, ಪ್ರೆಗ್ನೆಂಟ್ ಆದಾಗ ಏನು ದಪ್ಪ ಆಗಿರ್ತಾರೆ ಅದನ್ನು ಕರಗಿಸಿರೋರು ತುಂಬ ಜನ ಇದ್ದಾರೆ. ಓಕೆ, ಮತ್ತೆ ಯಥಾ ಪ್ರಕಾರ ಮುಂಚೆ ಹೇಗಿದ್ರು ಆಲ್ಮೋಸ್ಟ್ ಅದೇ ಥರ ಬಂದಿರೋರು ಇದ್ದಾರೆ. ಇನ್ನು ಕೆಲವರು ಅದನ್ನು ಕರಗಿಸೋ ಬದಲಾಗಿ ಅವ್ರಿಗೇನು ಪ್ರೆಗ್ನೆಂಟ್ ಟೈಮಲ್ಲಿ ಊಟ ಮಾಡೋದು ಸ್ವಲ್ಪ ಜಾಸ್ತಿ ರೂಢಿಯಾಗಿರುತ್ತೆ, ಅದೇ ಕಂಟಿನ್ಯೂ ಆಗುತ್ತೆ. ಸರ್, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ ಹೆಣ್ಣುಮಕ್ಕಳು ತುಂಬ ವಿಪರೀತವಾಗಿ ತಿನ್ನಲ್ಲ. ಆದರೆ ಏನಾಗುತ್ತೆ, ಈ ಸ್ಲ್ಯಾಗಿನೆಸ್ ಅಂದರೆ ಮುಂದಕ್ಕೆ ಬಂದಿರೋ ಹೊಟ್ಟೆನ ಹಿಂದಕ್ಕೆ ಹೋಗ್ದಂಗೆ, ಏನು ಎಕ್ಸಸೈಸ್ ಮಾಡ್ದಂಗೆ ಹಂಗೆ ಬಿಟ್ಟರೆ ಆ ಮುಂದಕ್ಕೆ ಬಂದಿರೋದು ಹೋಗಲ್ಲ. ಅಂದರೆ ಈ ಟೈರ್ ಅಂತ ಹೇಳ್ತೀವಿ ಮಾಮೂಲಾಗಿ, ಕಾಮನ್ ಆಗಿ ನಾವು ಹೇಳೋದು ಈ ಅಡಿಪೋಸ್ ಟಿಶ್ಯೂ ಅತ್ಯಂತ ಮುಖ್ಯವಾದದ್ದು. ವೈಟ್ ಫ್ಯಾಟ್ ಸೇರಿದಷ್ಟು ರೋಗಕ್ಕೆ ಮೂಲ ಕಾರಣ. ಬ್ರೌನ್ ಫ್ಯಾಟ್ ಅಂತ ಹೇಳಿದ್ರೆ ಎರಡು ವ್ಯತ್ಯಾಸ ಇದೆ. ಬ್ರೌನ್ ಫ್ಯಾಟ್ ಅಂತ ಹೇಳಿದ್ರೆ ಅದು ತೊಂದರೆ ಆಗಲ್ಲ. ವೈಟ್ ಫ್ಯಾಟ್ ಎಸ್ಪೆಷಲಿ ನಮ್ಮ ಈ ಕೋಳಿ ಮಾಂಸದಿಂದ ಅದು ಬೇಗ ಬೇಗ ವೃದ್ಧಿ ಆಗಬೇಕು ಅಂತೇಳಿ ನಾವು 45 ಡೇಸ್ನಲ್ಲಿ ಕೋಳಿ ರೆಡಿ ಆಗಬೇಕು. ಡೆಕ್ಸಾಮಿಥಾಜೋನ್ ಕೊಡ್ತೀವಿ ಆಹಾರ, ಅದು ಕೊಡೋದೇ ಸ್ಟಿರಾಯ್ಡ್. ಎರಡನೇದು, ಆ ಮೊಟ್ಟೆ ತಿಂದವ್ರಿಗೆ, ಮೊಟ್ಟೆ ತಿನ್ನಬೇಡಿ ಅಲ್ಲ, ನಾಟಿ ಮೊಟ್ಟೆ ತಿನ್ನಿರಿ. ಈ ಕೋಳಿ ತಿಂತಾ ಇದ್ದೀವಿ ಅಂತೇಳಿ ಜೀನ್ ಮಾಡಿಫೈಡ್ ತಿಂತಾರೆ. ಅದು ಈಗ 99% ಪ್ಯಾಕ್ಡ್ ಫುಡ್ಡು, ಬೇಕರಿ ಐಟಮ್ಸ್. ಹೆಣ್ಮಕ್ಕಳಲ್ಲಿ ಜಾಸ್ತಿ ಕ್ರೇವಿಂಗ್ ಇರೋದು ಬೇಕರಿ ಫುಡ್. ಇದು ಆದಷ್ಟು ಅವರು ಕಂಟ್ರೋಲ್ ಮಾಡಿದರೆ ಇಡೀ ಕುಟುಂಬನ ಕಂಟ್ರೋಲ್ ಮಾಡ್ಬೋದು. ಗಟ್ಟಿತನ ಇದ್ದೇ ಇರುತ್ತೆ. ಆದರೆ ಅವರು ಎಲ್ಲಿಗೆ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಅಡಿಪೋಸ್ ಟಿಶ್ಯೂ, ಎರಡನೇದು ಬಂದು ಈ ಸ್ಲ್ಯಾಗಿನೆಸ್ ಕಡಿಮೆ ಮಾಡ್ಕೊಂಡಂಗೆ ನಮ್ಮ ಮಕ್ಕಳು ನಮ್ಮ ಯಜಮಾನರು ತಪ್ಪಲ್ಲ. ಹಾಗಂತೇಳಿ ನಿಮ್ಮ ಆರೋಗ್ಯನೂ ಮುಖ್ಯ. ಎಸ್, ಅವ್ರ ಆರೋಗ್ಯನೂ ಮುಖ್ಯ. ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರುತ್ತೆ. ಸರ್, ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಇದನ್ನು ಒಂದ್ಸಲ ಬಂದದ್ದನ್ನು ಕಡಿಮೆ ಮಾಡ್ಕೊಳ್ಳೋದು ಅಂದರೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಹೇಳಿದ್ರಿ. ಒಂದ್ಸಲ ದಪ್ಪ ಆಗಿರ್ತಾರೆ ಆಲ್ರೆಡಿ ಹೆಣ್ಮಕ್ಳೀಗ, ಸೊ ಅವ್ರು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ತುಂಬ ಸುಲಭ ಸರ್. ರೆಗ್ಯುಲರ್ ಆಗಿ ಅವರು ನಾನು ಕಡಿಮೆ ಮಾಡಬೇಕು ಅಂತೇಳಿ ಇಂಟ್ಯೂಷನ್ಸ್ ಹೇಳೋವಂಥದ್ದು ನಾವು ಅದು ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ ಇವೆಲ್ಲ ಹೇಳಿದ್ದೀವಿ. ಅದರಲ್ಲಿ ಇದೊಂದು ಪಾಠ ಆಗುತ್ತೆ. ಪ್ರಾಣಾಯಾಮಗಳು ಮುಖ್ಯವಾಗಿ ನಾನು ಹೇಳೋದು ಅಂತರ್ಕುಂಭಕ, ಬಾಹರ ಕುಂಭಕಗಳು, ಎಡನಾಡಿ, ಪಿಂಗಳನಾಡಿ, ಸೂರ್ಯನಾಡಿನ ತೇಜ್ ಮಾಡ್ತೀವಿ. ಇದು ಚಂದ್ರನಾಡಿ, ಇದು ಸೂರ್ಯನಾಡಿ. ಈ ಸೂರ್ಯನಾಡಿ ಬಲಗಡೆ ಇರುವಂಥ ಸೂರ್ಯನಾಡಿನ ನಾವು ಹೆಂಗೆ ಅವ್ರಿಗೆ ಉಪಯೋಗಿಸ್ಕೋಬೇಕು ಏನು ಅನ್ನೋದು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದು ಏನೋ ಒಂದು ಪ್ರಾಣಾಯಾಮಗಳು ಮಾಡೋವಂಥವ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಬುಕ್ಸ್ನಲ್ಲಿ ಓದಿ ಮಾಡೋವಂಥವ್ರು ಹಣ ಖರ್ಚಾಗಬಾರ್ದು, ಯಜಮಾನ್ರಿಗೂ ಹೊರೆ ಆಗಬಾರ್ದು ಅಂತೇಳಿ ಹಾಗೆ ಮಾಡಿ ಲಾಸ್ಟಿಗೆ ಬಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ಈ ಎಸ್ಪೆಷಲಿ ಈ ಪ್ರೆಗ್ನೆಂಟ್ ಆದಮೇಲೆ ಬರೋವಂಥ ಹೆಣ್ಮಕ್ಕಳಲ್ಲಿ ಇರೋವಂಥವು ಜೊತೆ ಬೇಕರಿ ಐಟಮ್ಸ್ ತಿನ್ನೋವಂಥವ್ರನ್ನಲ್ಲಿ ಇರೋವಂಥವನ್ನ ಫಸ್ಟ್ ಬಂದು ಅಡಿಕ್ಷನ್, ಅಂದರೆ ಆ ತಿನ್ನೋ ಐಟಮ್ನ ಕ್ರೇವಿಂಗ್ಸ್ನ ಕಡಿಮೆ ಮಾಡಿಸ್ತೀವಿ. ಇದೊಂದು ಅಡಿಕ್ಷನೇ. ಆ ಅಡಿಕ್ಷನ್ನಲ್ಲಿ ಆ ಕ್ರೇವಿಂಗ್ಸ್ನ ಕಡಿಮೆ ಮಾಡಿಕೊಂಡಿದ್ದಾಗ ಮಾಡುತ್ತೆ. ಆಹಾರ ಪದಾರ್ಥಗಳನ್ನ ಆವಾಗ ತಿನ್ನಬೇಡಿ.
ಟೈಮ್ ಪ್ರಕಾರ ಹಸುವಾಗಿದ್ದಾಗ ಮಾತ್ರ ತಿನ್ನಿ. ಹಸುವಾಗ್ದಂಗೆ ತಿಂದರೆ ಖಂಡಿತವಾಗಿ ಅವರಿಗೆ ಊಬಕಾಯ ಕಡಿಮೆ ಮಾಡೋಕೆ ಸಾಧ್ಯ ಇಲ್ಲ. ಮುಖ್ಯವಾದ್ದು ನಿದ್ರೆ. ಹೆಣ್ಣು ಮಕ್ಕಳಲ್ಲಿ ಡೆಲಿವರಿ ಆದಮೇಲೆ ಟೈಮಿಂಗ್ ಇರಲ್ಲ, ಮಗು ಎದ್ದಾಗೆಲ್ಲನೂ ಎದ್ದೊಳ್ಬೇಕು. ಆಮೇಲೆ ಹಗಲು ನಿದ್ದೆ ಮಾಡೋದು. ಈ ಸೆರೆಟಿನಿನ್ ಮೆಲ್ಟನಿನ್ ಲೆವೆಲ್ಸೂ ಡಿಫ್ರೆನ್ಸ್ ಬರುತ್ತೆ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಎಲ್ಲರಿಗೂ ಸ್ಕೂಲ್ಗೂ ಆಫೀಸ್ಗೆ ರೆಡಿ ಮಾಡಬೇಕು. ಅದಾದಮೇಲೆ ಇನ್ನೂ ಟೈಮ್ ಅವ್ರಿಗೂ ಸಿಕ್ಕೋದೆ ಆವಾಗ. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಬಿಸಿನೀರು ಕೊಡು, ಕಾಯಿಸ್ಕೊಡು, ಅದು ಮಾಡು ಇದು ಮಾಡು ಅನ್ನೋರೇ. ಎಸ್ಪೆಷಲಿ ಈಗ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡೋರಿಗೆ IT ಕಂಪ್ನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾಗ ಅದು ಒಂದು ಸ್ಟ್ರೆಸ್ ಆಗ್ತಾಯಿದೆ. ಆ ಸ್ಟ್ರೆಸ್ ರಿಲೇಟೆಡ್ ಆಗಿ ಮಾಡ್ಕೋಬೇಡಿ. ಇದು ನಿಮ್ಮ ಕುಟುಂಬನೇ, ನೀವು ಏನು ಬೇಕು ಅದನ್ನು ಕೇಳಿ ಪಡ್ಕೊಂಡ್ರಿ. ನಾವು ಆ ಹೆಣ್ಮಕ್ಳಿಗೆ ಆ ಟೈಮ್ನಲ್ಲಿ ನಾನು ನಿದ್ರೆ ಮಾಡ್ತೀನಿ, ನಾನು ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಧೈರ್ಯ ಬೇಕಾಗಿದೆ. ಎಕ್ಸಾಕ್ಟ್ಲಿ. ಈ ರೀತಿ ಬೇಕಾದಷ್ಟು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದೆ. ಆ ಸ್ಟ್ರೆಸ್ ಫ್ಯಾಕ್ಟರ್ಸ್ನ ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ಊಬಕಾಯ ಕಡಿಮೆ ಆಗುತ್ತೆ, ನಮ್ಮ ಸಂಧಿವಾತನೂ ಕಡಿಮೆ ಆಗುತ್ತೆ. ಅಂದರೆ ದಪ್ಪ ಆಗೋದು, ದಪ್ಪ ಆಗುವಂಥದ್ದು, ಈ ಜಾಯಿಂಟ್ ಪೇನ್ಸು ಎಲ್ಲ ಕಡಿಮೆ, ಮಾನಸಿಕ ಅಸಮತೋಲನದಿಂದ ಬರ್ತಾ ಇದೆ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು. ಎಸ್. ಸೊ ಬೇಸಿಕಲಿ ಒಬ್ಬ ಹೆಣ್ಮಗಳು ಚೆನ್ನಾಗಿದ್ದರೆ ಕುಟುಂಬ ಚೆನ್ನಾಗಿರುತ್ತೆ. ಒಂದು ಹೆಣ್ಣು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬ ಹೆಣ್ಮಗಳು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರುತ್ತೆ. ಬಟ್ ಆ ಹೆಣ್ಮಗಳು ಚೆನ್ನಾಗಿರಬೇಕು ಅಂದರೆ ಅವಳು ಮನಸ್ಸು ಮಾಡಬೇಕು. ಓಕೆ, ಶಿ ಹ್ಯಾಸ್ ಟು ಡಿಸೈಡ್. ಎರಡನೇದೇನೆಂದರೆ ಅವಳಿಗೆ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಮಾಡಬೇಕು. ಓಕೆ, ಫಸ್ಟ್ ಆಕೆ ಹೇಳಬೇಕು, ನೋಡಿ ನಾನು ಹೀಗಿದ್ದೀನಿ, ನಾನು ಹೀಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ರಾತ್ರಿನ 11 ಗಂಟೆ ಮಲ್ಕೋತೀನಿ, ಆಮೇಲೆ ಎಬ್ಬಿಸ್ಬೇಡಿ ನನ್ನ. ಅಥವಾ ಈ ಥರ ಆಕೆ ಹೇಳಿದಾಗ, ಓಕೆ ರಾತ್ರಿದು ಏನಾದರೂ ಆ್ಯಕ್ಟಿವಿಟಿ ನಿಮಗೆ ಏನೋ ವರ್ಕ್ ಫ್ರಮ್ ಹೋಮ್ ಇದೆ ಅಂದರೆ ನೀವು ಮಾಡ್ಕೊಳ್ಳಿ ಅಲ್ವಾ, ಒಂದು ಫ್ಲಾಸ್ಕ್ ಮಾಡಿರಿ ಅಷ್ಟೇ. ಸಿಂಪಲ್ ಆಗಿ ತುಂಬ ಸೊಲ್ಯೂಷನ್ಸ್ ಇರ್ತವೆ. ಹೀಗಾಗಿ ಅವ್ರ ಲೈಫನ್ನ ಅಂದರೆ ಫಸ್ಟ್ ಅದೇ ಆ ಹೆಣ್ಮಕ್ಳು ಫಸ್ಟ್ ಡಿಸೈಡ್ ಮಾಡಿ ಅದನ್ನು ಹೇಳಿದ ಮೇಲೆ ಅದನ್ನು ಇಡೀ ಮಕ್ಕಳು ಗಂಡ ಅದನ್ನು ಸಪೋರ್ಟ್ ಮಾಡೋದಿದೆಯಲ್ಲ, ಕೌನ್ಸಿಲಿಂಗ್ ಮನೆಯಲ್ಲಿ ಕೂತ್ಕೊಂಡು ಇದು ಪರಿಸ್ಥಿತಿ, ನಾವು ಹಿಂಗಿರಬೇಕು, ನಮ್ಮ ಜೀವನ ನಾವು ಸರಿದೂಡ್ಕೋಬೇಕು, ನಮ್ಮ ಇಡೀ ಕುಟುಂಬ ಚೆನ್ನಾಗಿರಬೇಕು ಅಂದರೆ ನಾವು ವಿ ಹ್ಯಾವ್ ಟು ಟೇಕ್ ಸಮ್ ಮೆಜರ್ಮೆಂಟ್ಸ್. ಎಸ್. ಸೊ ಆ ಒಂದು ಮೆಜರ್ಸ್ ಏನು ತೊಗೋತೀರಾ ಅದಕ್ಕೆ ಮಾರ್ಗದರ್ಶನ ಬೇಕಾದಾಗ, ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಬೇಕಾದಾಗ ಡಾಕ್ಟರ್ ಸುಬ್ಬಯ್ಯನನ್ನು ಸಂಪರ್ಕಿಸ್ಬೋದು. ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಸರ್, ಎಲ್ಲಿ ಸಿಗ್ತೀರಿ ನೀವು? ನಾನು ಆನ್ಲೈನ್ 90% ಈಗ ಎಲ್ಲ ನನಗೂ ದೇಶ ವಿದೇಶಗಳಿಂದ ಇರೋದ್ರಿಂದ ನಾನು ಟ್ರಾವೆಲ್ ಮಾಡೋ ಬದಲಾಗಿ ಆನ್ಲೈನಲ್ಲಿ. ಎಸ್, ಆನ್ಲೈನ್ ಮೂಲಕ ನೀವು ಸಂಪರ್ಕಿಸ್ಕೊಂಡು ನೀವು ಗೂಗಲ್ ಮೀಟೋ ಝೂಮಲ್ಲೋ ಬಂದು ಅವ್ರಿಗೆ ನೀವು ಸಲಹೆಗಳನ್ನ ಪಡ್ಕೊಳ್ಬಹುದು. ಅವರ ಫೋನ್ ನಂಬರು, ಅವ್ರದ್ದು ಮೇಲ್ ಐಡಿ ಅದನ್ನೆಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಸಕ್ತರು ಅವಶ್ಯಕತೆ ಸಂಪರ್ಕಿಸಿ ಅಂತ ಹೇಳಿದ್ದೀನಿ. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಸುಬ್ಬಯ್ಯ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ವೆಲ್ಕಮ್, ಬಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆ. ಇದರಲ್ಲಿ ನಾವು ಜಾಯಿಂಟ್ ಪೇಯ್ನ್, ಈ ಪೇಯ್ನ್ಗಳ ಬಗ್ಗೆ ಮಾತಾಡಿದ ಸುಮಾರು ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ ಮತ್ತು ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ವಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ವಿಶೇಷವಾಗಿ ಹೆಣ್ಮಕ್ಕಳೊಂದಿಗೆ ಇದನ್ನು ಶೇರ್ ಮಾಡಿ. ಹೆಣ್ಮಕ್ಕಳು ನೋಡಿದವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ಒಂದು ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು, ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.